ಫೈನಾನ್ಸ್ ಕಿರುಕುಳಕ್ಕೆ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹುಬ್ಬಳ್ಳಿಯ ಟಿವಿಎಸ್ ಕ್ರೆಡಿಟ್ ಫೈನಾನ್ಸ್ ಕಂಪನಿಯಲ್ಲಿ ಬೈಕ್ ಖರೀದಿಸುವುದಕ್ಕೆ 85,000 ರೂಪಾಯಿಯನ್ನ ಮಲ್ಲಿಕಾರ್ಜುನ ಶಿರಗುಪ್ಪಿ ಎಂಬ ವ್ಯಕ್ತಿ ಪಡೆದಿದ್ದಾರೆ. ಕಳೆದ ಸೆಪ್ಟೆಂಬರ್ 30ರಂದು ಮಲ್ಲಿಕಾರ್ಜುನ ನೇಣಿಗೆ ಶರಣಾಗಿದ್ದಾರೆ. ಬೆಳೆ ಹಾನಿಯಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ತಿಳಿಸಿದ್ದಾರೆ. ಆದರೆ ಮೃತ ವ್ಯಕ್ತಿಯ ಮೊಬೈಲ್ ಚೆಕ್ ಮಾಡಿದ ಬಳಿಕ ಫೈನಾನ್ಸ್ ಕಂಪನಿ ಕಿರುಕುಳಕ್ಕೆ ಖಿನ್ನತೆಗೆ ಒಳಗಾಗಿ ಸಾವನ್ನಪ್ಪಿರುವಂತಹ ವಿಷಯ ಬೆಳಕಿಗೆ ಬಂದಿದೆ. ಒಂದೇ ದಿನಕ್ಕೆ 11ಕ್ಕೂ ಹೆಚ್ಚು ಬಾರಿ ಹಣ ಕಟ್ಟುವಂತೆ ಪೀಡಿಸಿರುವುದು ತಿಳಿದು ಬಂದಿದೆ. ನನ್ನ ಬಳಿ ದುಡ್ಡಿಲ್ಲ, ಆದಷ್ಟು ಬೇಗ ಕಟ್ತೇನೆ, ನನಗೆ ಸಾವೊಂದೇ ದಾರಿ ಎಂದಿದ್ದಂತಹ ಮಲ್ಲಿಕಾರ್ಜುನಗೆ ಮತ್ತೆ ಕರೆ ಮಾಡಿರುವಂತಹ ಏಜೆಂಟ್ ನೀನಿನ್ನೂ ಸತ್ತಿಲ್ವಾ ಎಂದಿದ್ದಾನೆ. ಇದೇ ಖಿನ್ನತೆಯಿಂದ ಮಲ್ಲಿಕಾರ್ಜುನ್ ಸಾವನ್ನಪ್ಪಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಪ್ರಚೋದನೆ ನೀಡಿದವರ ಮೇಲೆ ಕ್ರಮಕ್ಕೆ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಲೋಕಲ್ಗೆ ಸಾಲನು ಮಾಡ್ಕೊಂಡಿದ್ರೆ ಆ ಬಳಿಕ ಫೈನಾನ್ಸ್ ಇವರು ಗಾಡಿ ಅವರು ತಿಂಗಳ ಲೋನ್ ಕಟ್ಟೋದು ಬಂದ್ ಮಾಡಿದ. ಅವನದು ಆಪರೇಷನ್ ಆಯ್ತು, ಆಪರೇಷನ್ ಆಗಿ ಉದ್ಯೋಗ ಇಲ್ದಂಗ ಆಯ್ತು, ದುಡಿಮೆ ಇಲ್ಲ, ಇನ್ಕಮ್ ಬಂದ್ ಆದ ಕೂಡ್ಲೇನ ಅಂತಂದ್ರೆ 1 ತಿಂಗಳಾಗ್ಲೇ ಡ್ಯೂ ಆಗೈತಿ, 2ನೇ ತಿಂಗಳು ಶುರು ಆಗೈತಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾ ಕಟ್ಕೊಂತೇನ್ರಿ, ಎಲ್ಲಾರು ತಗೊಂಡ್ಬಂದು ಇನ್ನೊಂದು 6-20 ನನಗೆ ಟೈಮ್ ಕೊಡು ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ. ಅದು ಮಾಡಿದ್ರು ಉಪಯೋಗ ಇಲ್ಲ. ನೀ ಸತ್ತರ ಸಾಯಿ, ನಮ್ಗೆ ಲೋನ್ ಕೊಡೋದೇನು ಬೇಡ, ನೀ ಸಾಯಿ ಹೋಗ ಅಂತ ಹೇಳ. ಅಷ್ಟು ಮಾಡ್ತೇನೆ ತಗೋ ಅಂತ ಇವನು ಸಿಟ್ಟಿನ ಬರದೊಳಗೆ ಹೋಗಿದ್ದಾನೆ. ಆ ಬಳಿಕ ಮತ್ತೊಂದ್ಸಲ ಫೋನ್ ಮಾಡಿ ಭಾಳ ಶಾಕ್ ಆದದ್ದಿದೆಲ್ಲ ನಮಗೂ ನಮ್ಮ ಮಕ್ಕಳಿಗೆಲ್ಲ. ಮತ್ತೆ ಇನ್ನೂ ಮಟನು ನೀವು ಹಾಕ್ಕೊಂಡೇನೇ ಇಲ್ಲ ಅಂತ ಕೇಳ್ದ. ಅವಾಗ ಹಾಕ್ಕೊಂತೇನೆ ನೋಡಂಗಾರ ಅಂತ ಹೇಳಿ ಮೊಬೈಲ್ ತೆಗೆದು ಹಿಂಗೆ ಅಲ್ಲೊಂದು ಕಿಟಕಿ ಬರೋದು ಬೆಡ್ನೂರು. ನಮಗೆ ಇವತ್ತು 24ನೇ ತಾರೀಕಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಒಂದು ಮನವಿ ಕೊಟ್ಟಾಗಿದೆ. ಅದರಲ್ಲಿ 30ನೇ ತಾರೀಕು ಹೋದ ತಿಂಗಳು ಹೆಬ್ಬಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಅದರ ಬಗ್ಗೆ ಅವರು ನಮ್ಮ ಸ್ಟೇಷನಲ್ಲಿ UDI ರಿಜಿಸ್ಟರ್ ಆಯಿತು. ಬಟ್ ಅವರು ಇದು ಅಬೆಟ್ಮೆಂಟ್ ಟು ಸುಸೈಡ್ ಬಗ್ಗೆ ಒಂದು ಮನವಿ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ನಾವೇ ತಂದೆ ತಾಯಿಗೆ ಕರೆಸಿ ಮಾತಾಡ್ಕೊಂಡು ಅವರಿಗೆ ಏನು ಮುಂದಿನ ಮಾಡಬೇಕು ಅದರ ನಿರ್ದೇಶನ ಕೊಟ್ಟು ಅದರ ಪ್ರಕಾರ ನಾವೇ ಮುಂದಿನ ಕ್ರಮ ತಗೊಳ್ತೀವಿ. ನಮಗೆ ಇವತ್ತು 24ನೇ ತಾರೀಕಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಒಂದು ಮನವಿ ಕೊಟ್ಟಾಗಿದೆ. ಅದರಲ್ಲಿ 30ನೇ ತಾರೀಕು ಹೋದ ತಿಂಗಳು ಹೆಬ್ಬಳ್ಳಿ ಗ್ರಾಮದಲ್ಲಿ ಒಂದು